ಮಳೆಗೆ ಶಿವಾನಂದ್ ಸರ್ಕಲ್ನ ಅಂಡರ್ ಪಾಸ್ ಕೂಡ ಬಂದಾಗಿದೆ. ಭಾರಿ ಮಳೆ ಹಿನ್ನೆಲೆ ಕೆಟ್ಟು ನಿಂತಿರುವಂತಹ ಕಾರು. ರಾತ್ರಿ ಮಳೆಗೆ ಅಂಡರ್ ಪಾಸ್ ಮುಳುಗಡೆಯಾಗಿದ್ದು ಒನ್ ವೇನಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ವಾಹನಗಳು. ಶೇಷಾದ್ರಿಪುರಂ ರೇಸ್ ಕೋರ್ಸ್ ಕಡೆ ರಸ್ತೆ ಬಂದ್ ಆಗಿದೆ. ರಾತ್ರಿ ಸುರಿದಿರುವಂತಹ ರಣ ಮಳೆಗೆ ಬೆಂಗಳೂರಿನ ಶಿವಾನಂದ್ ಸರ್ಕಲ್ ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ವಾಹನ ಸವಾರರು. ಈ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರು. BMW ಕಾರು ರಾತ್ರಿ 3 ಗಂಟೆಗೆ ಕೆಟ್ಟು ನಿಂತಿತ್ತು. ಈಗ ಟೋ ಮೂಲಕ ಅದನ್ನ ತೆಕ್ಕೊಂಡು ಹೋಗ್ಲಾಗ್ತಾ ಇದೆ. ಅಂಡರ್ ಪಾಸ್ ನಲ್ಲಿ ನೀರು ನಿಂತಿದ್ರಿಂದ ಕಾರ್ ಕೂಡ ಕೆಟ್ಟು ನಿಂತಿರೋದು. ವಾಹನ ಸವಾರರು ಮುಂದಕ್ಕೆ ಹೋಗೋದಕ್ಕೆ ಆಗದೆ ಪರದಾಟವನ್ನ ನಡೆಸಿದ್ರು. ರಾತ್ರಿ ಬೈಕ್ ನಲ್ಲಿ ಬಂದಿದ್ದಂತ ಸವಾರ ಕೂಡ ಅಂಡರ್ ಪಾಸ್ ನಲ್ಲಿ ಕೆಳಗೆ ಬಿದ್ದು ಅದಾದ ಬಳಿಕ ತಳ್ಕೊಂಡು ಗಾಡಿಯನ್ನ ಮುಂದಕ್ಕೆ ಬಂದಿದ್ದ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಹಲವಾರು ಕಡೆಗಳಲ್ಲಿ ಜಲಾವೃತಗೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಶಿವಾನಂದ ಸರ್ಕಲ್ ಅಲ್ಲಿ ನಾವು ನೋಡಬಹುದು ಒಂದು ಕಾರ್ ಇವಾಗಲೇ ಬ್ರಿಡ್ಜ್ ಕೆಳಗಡೆ ಬ್ಲಾಕ್ ಆಗಿರುವಂತದ್ದು. ಹಾಗಾಗಿ ಕಾರ್ ಕೆಟ್ಟು ನಿಂತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವ ಗಾಡಿಗಳು ಕೂಡ ಇಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನಾವು ನೋಡ್ತಾ ಇರಬಹುದು ಯಾವ ರೀತಿ ವಾಹನಗಳು ಅಂದ್ರೆ ಓಡಾಡೋದಕ್ಕೆ ಇಲ್ಲಿ ಪರದಾಡ್ತಾ ಇದಾವೆ ಅಂತ. ಯಾಕಂತಂದ್ರೆ ಈ ಬ್ರಿಡ್ಜ್ ಕೆಳಗಡೆ ಯಾವಾಗಲೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ನಿಲ್ಲುತ್ತೆ. ಇಂತಹ ಸಂದರ್ಭದಲ್ಲಿ ಓಡಾಡೋದಕ್ಕೂ ಕೂಡ ಜನರಿಗೆ ಆಗೋದಿಲ್ಲ. ಸದ್ಯಕ್ಕೆ ಇವಾಗ ನಮ್ಮ ಜೊತೆಗೆ ಈ ಕಾರ್ನ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವಾಗ ಎಷ್ಟೊತ್ತಿಗೆ ಈ ರೀತಿ ಕಾರ್ ಇಲ್ಲಿ ಬ್ಲಾಕ್ ಆಗಿದೆ, ನಿಮ್ದು ಏನಾಯ್ತು ಅಂತ? ಆಕ್ಚುಲಿ 4:30 ಇಲ್ಲಿ ಗಾಡಿ ಬಂತು. ಇಲ್ಲಿ ಯಾಕೆಂದ್ರೆ ಇಲ್ಲಿ ಬಂದಾಗ ಇದು ಆ ನೀರು ಅಷ್ಟು ಎತ್ತರಕ್ಕಿದೆ ಅಂದರೆ ಅದು ರೋಡ್ ಹಂಗೆ ಕಾಣುತ್ತೆ, ನೀರನ್ನ ಕಾಣಲಿಲ್ಲ. ಜಸ್ಟ್ ಅಲ್ಲಿ ಮೂವ್ ಮಾಡಿದೆ ಓ ನೀರು ಅಂತ ಒಂದೇ ಸಲ ಟೈರ್ ಎಲ್ಲ ಮುಳುಗೋ ಲೆವೆಲಿಗೆ ಬಂತು. ರಿವರ್ಸ್ಗೆ ಇತ್ಲಿಂದ ನೀರು ಎಷ್ಟು ಬರ್ತಾ ಇದೆ ಅಂದರೆ ಗಾಡಿ ಹಿಂದಕ್ಕೂ ಹೋಯ್ತಾ ಇಲ್ಲ, ಮುಂದಕ್ಕೂ ಹೋಯ್ತಾ ಇಲ್ಲ. ಆ ಪೂರ್ತಿ ಇಂಜಿನ್ ಎಲ್ಲ ಒಳಗಡೆ ಹೋಗ್ಬಿಟ್ಟು ನೀರು ಹೋಗ್ಬಿಟ್ಟು ಗಾಡಿ ಆಫ್ ಆಗೋಯ್ತು. ರಾತ್ರಿ ಸಂಜೆ 4:30 ಫುಲ್ಲು ಮಳೆ, ನೀರುಗಳು ಪಾಸ್ ಆಗಿಲ್ಲ ಇಲ್ಲೆಲ್ಲುವೆ. ಅಲ್ಲಿ ಆ ಕಡೆ ಇದ್ರ ಮೇಲೆ ಹರಿತಾ ಇದೆ ಗಾಡಿ, ಮುಂದೆ ವೀಲ್ ಪೂರ್ತಿ ಮುಳಿಕತ್ತಾ ಇದೆ. ಆ ರೀತಿ ಆಗೋಯ್ತು. ಪೂರ್ತಿ ಇಂಜಿನ್ ಎಲ್ಲ ಆಫ್ ಆಗಿ ನೀರೆಲ್ಲ ಒಳಗಡೆ ಹೋಗಿ ಆಫ್ ಆಗಿ ಬ್ರೇಕ್ ಡೌನ್ ಆಗೋಯ್ತು. ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಸರ್? ಅಂದ್ರೆ ಇಲ್ಲಿಂದ ಏನಾದ್ರು ಬೇರೆ ಕಡೆ, ಯಾಕಂದ್ರೆ ತುಂಬಾ ವೆಹಿಕಲ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಈ ಗಾಡಿ ಕೆಟ್ಟು ನಿಂತವ್ರೆ. ಹೌದೌದು, ಅದಕ್ಕೆ ಈಗ ನಾವು ಟೋಲ್ ಗಾಡಿ ತರಿಸ್ಬಿಟ್ಟು ಇನ್ನೇನು ಮಾಡೋದು, ನಮ್ಮ ಖರ್ಚಿಂದಾನೆ ತೆಗಿಸ್ಬಿಟ್ಟು ಗಾಡಿನೇ ತಗೊಂಡೋಗಿ ಈಗ ನಾವು ಶೋರೂಮಿಗೆ ತಗೊಂಡೋಗಿ ರಿಪೇರಿ ಮಾಡಿಸ್ಬೇಕು. ಇವರು ಈ ವ್ಯವಸ್ಥೆಗಳನ್ನ ಕರೆಕ್ಟಾಗಿ ನೀರು ಹೋಗಂಗೆ ಮಾಡಿದರೆ ನಮಗೂ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ಈಗ ನಮ್ಮ ಖರ್ಚಿಂದನೇ ನಾವು ಮಾಡಬೇಕು. ಇದಕ್ಕೆ ರೆಸ್ಪಾನ್ಸ್ ಯಾರಿಲ್ಲ. ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು. ನೀರು ಎಷ್ಟೇ ಬರಲಿ, ಅದರ ಈ ಅಂಡರ್ ಪಾಸ್ ಇದೆ, ಇದೆಲ್ಲ ಕಟ್ಕೊಂಡು ಹೋಗಿತ್ತು. ಇದೇ ಪ್ರಾಬ್ಲಮ್ ಆಗಿದ್ದು. ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಸಮಸ್ಯೆ. ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿಕೊಂಡು ಪೂರ್ತಿ ಅಂದ್ರೆ ಗಾಡಿಗಳು ಓಡಾಡೋದಕ್ಕೆ ಆಗದೆ ಇರುವಷ್ಟು ನೀರು ತುಂಬಿಕೊಳ್ಳುತ್ತೆ. ಹಾಗಾಗಿ ವಾಹನಗಳಿಗೆ ಭಾರಿ ಸಮಸ್ಯೆ ಆಗುತ್ತೆ. ರಾತ್ರಿಯೂ ಕೂಡ ಅದೇ ರೀತಿ ಜೋರಾಗಿ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಇಡೀ ನೀರು ತುಂಬಿಕೊಂಡು ರಸ್ತೆ ಪೂರ್ತಿ ನೀರು ತುಂಬಿಕೊಂಡಿತ್ತು. ಅದರಲ್ಲೂ ಈ ಏನು ಬ್ರಿಡ್ಜ್ ಕೆಳಗಡೆ ನೀರು ತುಂಬಿರೋದ್ರಿಂದ ವಾಹನ ಅಂದ್ರೆ ಕಾರ್ ಇರ್ಬೋದು, ಬೈಕ್ ಎಲ್ಲವೂ ಕೂಡ ಇಲ್ಲಿ ಕೆಟ್ಟು ನಿಂತು ಹೋಗಿತ್ತು. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಕಾರ್ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಯಾವ ವಾಹನಗಳು ಕೂಡ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒನ್ ವೇನಲ್ಲಿ ಗಾಡಿಗಳು ಓಡಾಡ್ತಾ ಇರುವಂತದ್ದು. ಶೇಷಾದ್ರಿಪುರಮಿಂದ ವಿಧಾನಸೌಧ ಅಂದ್ರೆ ರೇಸ್ ಕೋರ್ಸ್ ಕಡೆಗೆ ಹೋಗುವಂತಹ ವಾಹನಗಳು ಯಾವುದೂ ಕೂಡ ಈ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ಮೇಲಿಂದ ಯಾವುದೂ ಕೂಡ ಓಡಾಡ್ತಾ ಇಲ್ಲ. ಸದ್ಯಕ್ಕೆ ಬೇರೆ ಭಾಗದಲ್ಲಿ ಈ ವಾಹನಗಳನ್ನ ಡೈವರ್ಟ್ ಮಾಡಲಾಗಿದೆ. ಹಾಗಾಗಿ ಸ್ಥಳೀಯರು ಅಂದ್ರೆ ಇಲ್ಲಿರುವಂತಹ ವಾಹನ ಸವಾರರು ಕೂಡ ಹೇಳ್ತಾ ಇರುವಂತದ್ದು, ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆ ಆಗುತ್ತೆ. ಇದಕ್ಕೆ ಯಾರು ಜವಾಬ್ದಾರರು? ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಈ ಬಾರಿಯ ಮಳೆಯಿಂದ ಆಗುವಂತಹ ಅವಾಂತರ ಆದರೂ ತಪ್ಪಿಸಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.